ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿರೂಪಕಃ ಜ್ಞಾನಾದಿರಕ್ಷಕೋ ವಿಷ್ಣುರ್ಜಾಮದಗ್ನ್ಯಾದಿರೂಪವಾನ್ ಜ್ಞಾನಾದ್ಯುತ್ಪಾದಕೋ ನಿತ್ಯಂ ಕೃಷ್ಣಾದಿರ್ದೋಷನಾಶಕಃ ಕಾಲೋಂತಕಃ ಪ್ರಧಾನಂಚ ಮೃತ್ಯುರವ್ಯಕ್ತಮೇವ ಚ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀರ್ಭೂರ್ದುರ್ಗೇತಿ ನಾಮಭಿಃ ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೌ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ ಯೋಧೀಯಾಯ ಗುರೋಃ ಶಾಸ್ತ್ರಂ ಶಸ್ತ್ರಂ ಚ ಭೃಗುಪುಂಗವಾತ್ ಅನ್ವಶಾತ್ ಧರ್ಮಜಂ ಧರ್ಮಂ ತಂ ಭೀಷ್ಮಂ ಪ್ರಣಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1271ನೇ ಭಾಗ ಇದು. ಅನುಶಾಸನ ಪರ್ವದಲ್ಲಿ ನಾವೀಗ ನೋಡ್ತಾ ಇರುವಂತಹ ಭಾಗ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 152 ಮತ್ತು ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 162. ಇಲ್ಲಿ ಅಧ್ಯಾಯಗಳು ಮುಂದುವರೆದಿವೆ. ಸುಮಾರು 25 ಶ್ಲೋಕಗಳು ಸಮಾಪ್ತ ಆಗಿವೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 268ನೇ ಅಧ್ಯಾಯ ಪ್ರಾರಂಭ ಕಾಣಬೇಕು. ವೈಷ್ಣವ ಪಾಠದಲ್ಲಿ 251ನೇ ಅಧ್ಯಾಯ ಪ್ರಾರಂಭ ಕಾಣಬೇಕು. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಭೀಷ್ಮೇಣ ಶಾಂತನವೇನ ಶರತಲ್ಪೆ ಶಯಾನೇನ ಸ್ವಸ್ಯ ಮರಣಂ ಪ್ರತೀಕ್ಷತಾ ಯೇ ಧರ್ಮಾಃ ಬಂಧುಹತ್ಯೆಯ ತಾತಪ್ಯಮಾನಂ ಸಾನುಜಂ ಯುಧಿಷ್ಠಿರಂ ಪ್ರತಿ ಭಗವತಃ ಕೃಷ್ಣಸ್ಯ ಸನ್ನಿಧೌ ಸಂಪ್ರೋಕ್ತಾಃ ಶಾಂತಿ ಪರ್ವಣಿ ಅನುಶಾಸನ ಪರ್ವಣಿ ಚ ತಯೇತೆ ಧರ್ಮಾಃ ಸರ್ವೇ ಅಸ್ಮಾಭಿರಪಿ ಸರ್ವೈಃ ಇದಾನೀಂ ಸಮಾಕರ್ಣ್ಯಂತೆ. ತತ್ರ ಕಥಂ ಧರ್ಮಸ್ಯ ನಿರ್ಣಯಃ ಸ್ಯಾತ್ ಕಿಂ ಪ್ರತ್ಯಕ್ಷೇಣ ಆಹೋಸ್ವಿದ್ ಅನುಮಾನೇನ ಅಥವಾ ಆಗಮೇನ ಇತಿ ಸ್ವಸ್ಯ ಸಂಶಯಂ ಭೀಷ್ಮಂ ಅಪೃಚ್ಛತ್ ರಾಜಾ ಯುಧಿಷ್ಠಿರಃ. ತತ್ರೇವಂ ಪ್ರಬ್ರವೀತಿ ಶಾಂತನವಃ. ಧರ್ಮ ನಿರ್ಣಯ ಆಗಬೇಕಾದ ಹೇಗೆ, ಧರ್ಮದ ನಿರ್ಣಯ ಹೇಗೆ, ಧಾರ್ಮಿಕರ ರೀತಿ ನೀತಿಗಳೇನು, ಅಧಾರ್ಮಿಕರ ರೀತಿ ನೀತಿಗಳೇನು, ಇದನ್ನೆಲ್ಲವನ್ನೂ ಹೇಳಿ ಅಂತ ಭೀಷ್ಮರನ್ನ ಯುಧಿಷ್ಠಿರ ಕೇಳಿದಾಗ ಅವರು ವರ್ಣಿಸ್ತಾ ಇರುವಂತಹ ಭಾಗ ಇದು ಈಗ ನಾವು ನೋಡ್ತಿರುವಂಥದ್ದು. ಏಚ ಧರ್ಮಮಸೂಯಂತೆ ಏಚೈನಂ ಪರ್ಯುಪಾಸತೆ ಬ್ರವೀತು ಮೇ ಭವಾನೇತತ್ ಕ್ವತೆ ಗಚ್ಚಂತಿ ತಾದೃಶಾಃ. ಧರ್ಮವನ್ನ ದ್ವೇಷಿಸುವವರು ಕೆಲವರು ಇರ್ತಾರೆ, ಧರ್ಮವನ್ನ ಆಚರಿಸುವವರು ಕೆಲವರು ಇರ್ತಾರೆ. ಅದನ್ನೆಲ್ಲ ನೀವು ನನಗೆ ಹೇಳಿ, ಇವರಿಬ್ಬರಿಗೂ ಆಗುವಂತಹ ಗತಿ ಏನು ಅಂತ ಅನ್ನೋದನ್ನು ಹೇಳಿ ಅಂತ ಯುಧಿಷ್ಠಿರ ಭೀಷ್ಮರನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ರಜೋಗುಣ ತಮೋಗುಣ ಯಾರ ಮನಸ್ಸಿಗೆ ಲಗ್ಗೆ ಹಾಕಿರ್ತದೋ ಅಂಥವರು ಧರ್ಮವನ್ನು ದ್ವೇಷಿಸಿ ನರಕಕ್ಕೆ ಹೋಗ್ತಾರೆ. ಕೆಲವರು ಸಜ್ಜನರು ಸತ್ಯ ಮತ್ತು ಪ್ರಾಮಾಣಿಕತನ, ಆರ್ಜವ ಅಂತಿದೆ. ಆರ್ಜವ ಅಂದ್ರೆ ಕೃತಿಯಲ್ಲಿ ಮತ್ತು ಮಾತಿನಲ್ಲಿ ಏಕರೂಪತೆ. ಸತ್ಯ ಅಂದ್ರೆ ಸಜ್ಜನರಿಗೆ ಹಿತ ಆಗುವಂತೆ ವರ್ತಿಸುವುದು. ಇಂಥವರು ಯಾರು ಧರ್ಮವನ್ನು ಆಚರಿಸ್ತಾರೆ ಅವರು
ಸ್ವರ್ಗಲೋಕದಲ್ಲಿ ಸುಖವನ್ನು ಹೊಂದುತ್ತಾರೆ ಅಂತ ಭೀಷ್ಮರು ಆ ಧರ್ಮಪರಾಯಣರಿಗೆ ಆಗುವಂತಹ ಗತಿಯನ್ನು, ಅಧರ್ಮಪರಾಯಣರಿಗೆ ಆಗುವಂತಹ ಗತಿಗಳನ್ನು ಕೂಡ ವರ್ಣಿಸ್ತಾ ಇದ್ದಾರೆ. ಧರ್ಮಯೇವ ಗತಿಸ್ತೇಷಾಂ ಆಚಾರ್ಯೋಪಾಸನಾದ್ ಭವೇತ್. ಯಾವತ್ತು ಗುರು ಹಿರಿಯರ ಸೇವಾ ಮಾಡಬೇಕು. ಅದರಲ್ಲೂ ಗುರುಗಳ ಸೇವಾ ಮಾಡುವುದರಿಂದ ಆ ಧರ್ಮದ ಬಗ್ಗೆ ಆಸಕ್ತಿ ಹೆಚ್ಚಾಗ್ತದೆ. ಧರ್ಮವನ್ನು ಆಚರಿಸುವವರು ದೇವಲೋಕಕ್ಕೆ ಹೋಗ್ತಾರೆ. ಗುರುಗಳ ಸೇವಾ ಮಾಡುವುದೇನಿದೆ, ನಿರಂತರ ಅವ್ರ ಜೊತೆಗೆ ನಾವು ಇರುವುದರಿಂದ ಅವರ ನಡೆ ನುಡಿಗಳನ್ನು ಸತತವಾಗಿ ಗಮನಿಸಿ ನಮಗೂ ಕೂಡ ಧರ್ಮದಲ್ಲಿ ಆಸಕ್ತಿ ಹುಟ್ಟುತ್ತದೆ. ಧರ್ಮದಲ್ಲಿ ಆಸಕ್ತಿ ಅಂತ ಅನ್ನೋದು ಬಹಳ ದುರ್ಲಭವಾದಂತಹ ಸಂಗತಿ ಜಗತ್ತಿನಲ್ಲಿ. ಡಂಭಂ ಮಹದುಪಾಶ್ರಯಾತ್ ಅಂತ ಭಾಗವತದಲ್ಲಿ ಹೇಳ್ತಾರೆ. ಯಾವುದ್ಯಾವುದನ್ನು ಹೇಗೆ ಗೆಲ್ಲಬೇಕು, ಸತ್ಸಂಗತಿಗೆ ಜಗತ್ತಿನಲ್ಲಿ ಎಂಥ ದೊಡ್ಡ ಬೆಲೆ ಇದೆ ಅಂತ ಅನ್ನೋದನ್ನ ಭಾಗವತದಲ್ಲೂ ಹೇಳ್ತಾರೆ. ಆನ್ವೀಕ್ಷಿಕ್ಯ ಶೋಕ ಮೋಹವು. ಜಗತ್ತಿನಲ್ಲಿ ಈ ಸಂಸಾರದಲ್ಲಿ ಬದುಕಿದ್ದವರಿಗೆ ಒಂದಲ್ಲ ಒಂದು ರೀತಿಯಾದ ದುಃಖ, ಏನು ಮಾಡಬೇಕು ಅನ್ನುವ ಗೊಂದಲ, ಇವೆಲ್ಲ ಸಹಜ. ಆದರೆ ಅವನ್ನೆಲ್ಲ ತತ್ವಜ್ಞಾನದಿಂದ ಗೆಲ್ಲಬಹುದು. ನಮ್ಮಲ್ಲಿರುವ ಡಂಭಾಚಾರ ಏನಿರ್ತದಲ್ಲ, ಆ ಡಂಭಾಚಾರವನ್ನೆಲ್ಲ ಸಜ್ಜನರ ನಡೆನುಡಿಗಳನ್ನು ಗಮನಿಸುವುದರ ಮೂಲಕ, ಮಹದ್ ಉಪಾಶ್ರಯಾತ್, ಅವ್ರ ಹತ್ರ ಇದ್ರು ಅವರನ್ನು ನೋಡ್ತಾ ಇರುವುದರ ಮೂಲಕ, ಸಜ್ಜನರು ಅಂದ್ರೆ ಅದರಲ್ಲೂ ದೊಡ್ಡವರು, ಆಚಾರ ವಿಚಾರಗಳಿಗಿಂತ ದೃಷ್ಟಿಯಲ್ಲಿ ನಮ್ಮಿಂದ ಉನ್ನತರಾದವರು ಯಾರಿದ್ದಾರೆ ಅವರ ಆಶ್ರಯದಲ್ಲಿದ್ದರೆ ಡಂಭಾಚಾರವನ್ನು ಗೆಲ್ಲಬಹುದು ಮನುಷ್ಯ ಅಂತ ವರ್ಣಿಸ್ತಾರೆ. ಯೋಗಾಂತರಾಯನ್ ಮೌನೇನ. ಯೋಗ ಅಂದ್ರೆ ಭಗವತ್ ಪ್ರಾಪ್ತಿಯ ಉಪಾಯ. ಅದಕ್ಕೆ ಅನೇಕ ಥರದ ವಿಘ್ನಗಳು ನಮಗೆಲ್ಲ. ಆ ವಿಘ್ನಗಳನ್ನೆಲ್ಲ ನಾವು ಗೆಲ್ಲುವುದು ಹೇಗೆ? ಮೌನೇನ, ಮೌನದಿಂದಲೇ ಗೆಲ್ಲಬೇಕು. ಅದಕ್ಕಾಗಿ ಅಂಥ ಮೌನವನ್ನು ಆಚರಿಸಬೇಕು, ಮಹಾತ್ಮರನ್ನ ಉಪಾಶ್ರಯಿಸಬೇಕು. ಆವಾಗಲೇ ಧರ್ಮದ ಮೇಲಿನ ಆಸಕ್ತಿ. ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣಃ ಅಂತ ಮಹಾನಾರಾಯಣ ಉಪನಿಷತ್ತು ಒಂದು ಕಡೆ ವರ್ಣನೆ ಮಾಡ್ತದೆ. ಚೆನ್ನಾಗಿ ಹೂ ಬಿಟ್ಟಂತಹ ಒಂದು ಪುಷ್ಪದ ಒಂದು ಮರದ ಸುಗಂಧ ಸುತ್ತಲೂ ಎಲ್ಲ ಕಡೆ ತಾನೇ ಹರಡುತ್ತದೆ. ಅದರಂತೆ ಪುಣ್ಯಸ್ಯ ಕರ್ಮಣಃ, ಪುಣ್ಯಕರ್ಮ ಮಾಡಿದವರ ಸುಗಂಧ ಅಂತ ಎಲ್ಲ ಕಡೆ ಹರಡ್ತಾ ಇರ್ತದೆ. ಆ ಸುಗಂಧವನ್ನು ನಾವು ಕೂಡ ಆಘ್ರಾಣಿಸಬೇಕು. ಆಘ್ರಾಣಿಸಿ ಅದರ ಲಾಭವನ್ನು ಪಡ್ಕೊಳ್ಬೇಕು. ಧರ್ಮವನ್ನು ಹೊಂದುವುದು ಹೇಗೆ, ಧರ್ಮ ಗಳಿಸುವುದು ಹೇಗೆ? ಮನುಷ್ಯಾಹ ಯದಿವಾ ದೇವಾಹ ಶರೀರಂ ಉಪತಾಪ್ಯವೈ. ಶರೀರವನ್ನು ಚೆನ್ನಾಗಿ ಸಾಕುವುದರ ಮೂಲಕ, ಶರೀರಕ್ಕೆ ಬೇಕಾದ ಎಲ್ಲಾ ಥರದ ಸುಖ ಭೋಗಗಳನ್ನೆಲ್ಲ ಕೊಟ್ಟು ಆ ಥರ ನಾವು ಆನಂದ ಪಡುವುದರ ಮೂಲಕ ಯಾರಿಗೂ ಧರ್ಮಾಚರಣೆ ಸಾಧ್ಯ ಆಗೋದಿಲ್ಲ. ನಮ್ಮ ಈ ಶರೀರ ಇರುವುದು ಸಾಧನೆಗಾಗಿ ಅನ್ನುವುದನ್ನು ತಿಳ್ಕೊಂಡು ಶರೀರಕ್ಕೆ ಸ್ವಲ್ಪ ಕಷ್ಟ ಆದರೂ ತೊಂದರೆ ಇಲ್ಲ, ಧರ್ಮಾಚಾರವನ್ನು ಯಾರು ಮಾಡ್ತಾರೆ ಅವರಿಗೆ ಪುಣ್ಯ ಪ್ರಾಪ್ತಿ. ಲೋಭ ದ್ವೇಷಗಳನ್ನೆಲ್ಲ ಅವ್ರು ಕಳ್ಕೋತಾರೆ. ಈ ಧರ್ಮ ಅನ್ನುವುದೇನಿದೆ, ಪ್ರಥಮಂ ಬ್ರಹ್ಮಣ ಪುತ್ರಂ ಧರ್ಮಮಾಹುರು ಮನೀಷಿಣಃ. ಚತುರ್ಮುಖ ಬ್ರಹ್ಮನ ಮೊದಲ ಮಗ ಈ ಧರ್ಮ ಅನ್ನುವುದು. ಮೊದಲು ಹುಟ್ಟಿದವನು ಅಂತಲೇ ಇರ್ಲಿಕ್ಕಿಲ್ಲ, ಒಂದು ಶ್ರೇಷ್ಠವಾದ ಮಗ ಅಂತ ತಿಳ್ಕೊಳ್ಬಹುದು. ಯಮಧರ್ಮ ಏನಿದ್ದಾನೆ ಅವನು ಚತುರ್ಮುಖ ಬ್ರಹ್ಮನಿಂದಲೂ ಕೂಡ ಮೊದಲೊಂದು ಉತ್ಪತ್ತಿಯನ್ನು ಪಡ್ಕೊಂಡಿರ್ತಾನೆ. ಸೂರ್ಯನಿಂದ ಸಂಜ್ಞಾದೇವಿಯಿಂದ ಮತ್ತೊಮ್ಮೆ ಹುಟ್ಟುತ್ತಾನೆ, ಇಲ್ಲಂತಲ್ಲ. ಅದಕ್ಕಿಂತ ಪೂರ್ವಭಾವಿಯಾಗಿ ಎಲ್ಲಾ ದೇವತೆಗಳು ತಮ್ಮ ತಮ್ಮ ತಂದೆ ತಾಯಿಯಿಂದ ಒಂದು ಬಾರಿ ಹುಟ್ಟುತ್ತಾರೆ, ಚತುರ್ಮುಖ ಬ್ರಹ್ಮನಿಂದ ಒಂದು ಬಾರಿ ಹುಟ್ಟಿರ್ತಾರೆ. ಅನೇಕ ಹುಟ್ಟುಗಳಿರ್ತವೆ. ಆ ಥರ ಚತುರ್ಮುಖ ಬ್ರಹ್ಮನಿಂದ ಮೊದಲು ಹುಟ್ಟಿದವನು ಅಂತ ಅದರ ಅರ್ಥ. ಧರ್ಮಣ
ಧರ್ಮಿಣ ಪರ್ಯುಪಾಸಂತೆ ಫಲಂ ಪಕ್ವ ಇವಾಶಯ. ಅಂಥ ಯಮಧರ್ಮ ಏನು ಧರ್ಮವನ್ನು ನಾವು ಆಚರಿಸಬೇಕು ಅಂತ ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ, ಯಾವ ಧರ್ಮಕ್ಕೆ ಅವನು ಅಭಿಮಾನಿಯಾಗಿದ್ದಾನೆ, ನಿಯಾಮಕ ಆಗಿದ್ದಾನೆ, ಶಾಸಕ ಆಗಿದ್ದಾನೆ, ಆ ಧರ್ಮವನ್ನೇ ನಾವೆಲ್ಲ ಉಪಾಸನೆ ಮಾಡಬೇಕು. ಹಣ್ಣು ತಿನ್ನಬೇಕು ಅಂತ ಬಯಸುವವರು ಹಣ್ಣನ್ನೇ ಅಪೇಕ್ಷೆ ಪಡ್ತಾರೆ ಹೊರತು ಮತ್ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ. ಹಣ್ಣು ಇದೆಯಾ ಅಂತಲೇ ಹುಡುಕಾಡಿಕೊಂಡೇ ಮಾರುಕಟ್ಟೆಗೆ ಹೋಗಿ ಅಲ್ಲಿಂದ ಹಣ್ಣು ತರ್ತಾರೆ. ಅದರಲ್ಲೂ ಕಾಯಿ ತರೋದಿಲ್ಲ, ಮತ್ತೆ ಹಣ್ಣನ್ನೇ ತರ್ತಾರೆ. ಹಣ್ಣಿನಿಂದ ಆಗಬೇಕಾದ ಕೆಲಸ ಹಣ್ಣೇ ಮಾಡಿತ್ತು, ಬೇರೆ ಯಾವುದು ಹಣ್ಣಿನಿಂದ ಆಗಬೇಕಾದ ಕೆಲಸವನ್ನು ಬೇರೆ ಯಾವುದೂ ಮಾಡೋದಿಲ್ಲ. ಅದರಂತೆ ಈ ಧರ್ಮ ಅನ್ನೋದು ಪಕ್ವವಾದ ಫಲದಂತೆ. ಹಣ್ಣನ್ನು ತಿಂದರೆ ಶಾರೀರಿಕವಾಗಿ ಏನು ಲಾಭ ಆಗಬೇಕು ಅಂಥದೇ ಲಾಭ ಧರ್ಮಾಚರಣೆಯನ್ನು ಮಾಡಿದ್ರಿಂದ ಸಾಧಕನಿಗಾಗ್ತದೆ ಅಂತ ಅದರ ತಾತ್ಪರ್ಯ. ಅಸತಾಂ ಕೀದೃಶಂ ರೂಪಂ. ಮುಂದೆ ಯುಧಿಷ್ಠಿರ ಕೇಳ್ತಾ ಇದ್ದಾನೆ, ಅಸಜ್ಜನರು ಅಂತ ಹೇಗೆ ಗುರುತಿಸಬೇಕು? ಜಗತ್ತಿನಲ್ಲಿ ಸಜ್ಜನರು ಇದ್ದಾರೆ, ಅಸಜ್ಜನರು ಇದ್ದಾರೆ. ನಾವು ಹೇಗೆ ಯಾರನ್ನ ಯಾವ ಲಕ್ಷಣಗಳಿಂದ ಗುರುತಿಸಬೇಕು ಅದನ್ನು ಹೇಳು ಅಂತ. ಅದಕ್ಕೆ ಭೀಷ್ಮ ಹೇಳ್ತಾರೆ, ದುರಾಚಾರಾಹ ದುರಾಧರ್ಷಾಹ. ದುರಾಚಾರಿಗಳು, ಶಾಸ್ತ್ರ ವಿರುದ್ಧವಾದ ನಡತೆಗಳನ್ನು ಅಳವಡಿಸಿಕೊಂಡಂಥವರು, ಮತ್ತೆ ಉದ್ಧಟರಾಗಿರ್ತಾರೆ. ದುರ್ಮುಖಾಹ, ಮುಖವನ್ನು ಗಂಟು ಹಾಕಿಕೊಂಡಿರ್ತಾರೆ, ಅಥವಾ ಮುಖವನ್ನು ಗಂಟು ಹಾಕೊಂಡೇ ಇರಬೇಕು ಅಂತಿಲ್ಲ. ಅನೇಕ ಬಾರಿ ದುರ್ಜನರಾದವರು ಕೂಡ ಸಜ್ಜನರಂತಲೇ ಕಾಣಿಸ್ತಾ ಇರ್ತಾರೆ. ಯಾರದೇ ಮುಖವನ್ನು ನೋಡಿ ಇವರು ದುರ್ಜನರು, ಇವರು ಸಜ್ಜನರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೂ ಸಾಮಾನ್ಯವಾಗಿ ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ತಾರೆ. ಇದು ದುರ್ಜನರ ಲಕ್ಷಣ. ಸಜ್ಜನರ ಲಕ್ಷಣ ಉತ್ತಮ ಗುಣಶೀಲ ಉಳ್ಳವರು. ಇನ್ನು ಮುಂದೆ ಶಿಷ್ಟಾಚಾರದ ಲಕ್ಷಣಗಳನ್ನು ಹೇಳ್ತೇನೆ, ಅದನ್ನು ಕೇಳು. ಶಿಷ್ಟಾಚಾರಸ ಲಕ್ಷಣಂ. ಅಂಥ ಸಜ್ಜನರು ಧರ್ಮವನ್ನು ಆಚರಣೆ ಮಾಡ್ತಾರೆ, ಅಧ್ಯಾತ್ಮವನ್ನು ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಸಮಾಜದಲ್ಲಿದ್ದಾಗ ಅವ್ರು ಹೇಗೆ ನಡ್ಕೋತಾರೆ ಅನ್ನುವುದಕ್ಕೆ ಒಂದು ವರ್ಣನ ಇಲ್ಲಿದೆ. ರಾಜಮಾರ್ಗದಲ್ಲಿ ಅವರು ನಡೆಯುವಾಗ ಅಥವಾ ಎಲ್ಲೇ ಅನುಚಿತವಾದ ಸ್ಥಳದಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡೋದಿಲ್ಲ. ಅಂಥ ಅಸಭ್ಯತನವನ್ನು ಅವರು ಪ್ರದರ್ಶಿಸೋದಿಲ್ಲ. ಇವೆಲ್ಲ ಹಿಂದೆ ಶಾಂತಿ ಪರ್ವದಲ್ಲಿ ಕೆಲವು ಮಾತುಗಳು ಬಂದಿವೆ. ಹಸುಗಳ ನಡುವೆ ಮತ್ತೆ ಎಲ್ಲಿ ಧಾನ್ಯಗಳನ್ನ ಈ ಫಸಲನ್ನ ಜಮೀನಿನಿಂದ ತಂದು ಆ ಧಾನ್ಯವನ್ನು ಒಕ್ಕಲು ಮಾಡುವಂತಹ ಜಾಗ, ಧಾನ್ಯಗಳನ್ನು ಸಂಗ್ರಹ ಮಾಡುವಂತಹ ಜಾಗ ಏನಿರ್ತದೆ, ತೆನೆಗಳನ್ನು ಧಾನ್ಯವನ್ನು ಬೇರ್ಪಡಿಸುವಂತಹ ಜಾಗ, ಇವೆಲ್ಲ ಪವಿತ್ರವಾದ ಜಾಗಗಳು. ರಾಜಮಾರ್ಗ ಮೊದಲಾದದ್ದೆಲ್ಲವೂ. ಅಲ್ಲೆಲ್ಲೂ ಮಲಮೂತ್ರ ವಿಸರ್ಜನೆ ಮಾಡೋದಿಲ್ಲ ಅವರು. ಹಸುಗಳ ಮಧ್ಯದಲ್ಲೂ ಕೂಡ ಮಾಡಬಾರದು. ಹಸುಗಳ ನಡುವಿನ ಜಾಗ ಅದು ಅವುಗಳ ಕೊಟ್ಟಿಗೆ ಆಗಿರಬಹುದು, ಅಥವಾ ಕೊಟ್ಟಿಗೆ ಅಲ್ಲದೆ ಹೋದ್ರೂ ಕೂಡ ಕೆಲವು ಕಡೆ ಹಸುಗಳು ಒಟ್ಟಾಗಿ ಮೇಯ್ತಾ ಇರುವಂತಹ ಜಾಗ ಇತ್ಯಾದಿ ಏನಿರ್ತದೆ, ಮಲಮೂತ್ರ ವಿಸರ್ಜನೆ ಮಾಡುವುದಿದ್ರು ಅವುಗಳಿಂದ ದೂರ ಹೋಗಿ ಮಾಡಬೇಕು ಅಂತ ಅರ್ಥ. ಈ ಸಜ್ಜನರು ಯಾವಾಗ ಊಟ ಮಾಡ್ತಾರೆ ಅದನ್ನ ಇಲ್ಲಿ ಹೇಳ್ತಾರೆ. ದೇವತೆಗಳ ಊಟ ಆದ ಮೇಲೆ ದೇವತೆಗಳಿಗೆ ನಿವೇದನೆ ಮಾಡಿ, ಪಿತೃಗಳಿಗೆ ತರ್ಪಣ ಮತ್ತೆ ಬಲಿಹರಣದಲ್ಲಿ ಪಿತೃಗಳಿಗೆ ಒಂದು ಆಹುತಿ ಇತ್ಯಾದಿಗಳನ್ನು ಕೊಟ್ಟು, ಋಷಿಗಳಿಗೆ ಬ್ರಹ್ಮಯಜ್ಞದಲ್ಲಿ ತರ್ಪಣ ಕೊಟ್ಟು, ಮತ್ತೆ ನೈವೇದ್ಯದಲ್ಲಿಯೂ ಕೂಡ ಋಷಿ ಮೊದಲಾದವುಗಳಿಗೆ ನೈವೇದ್ಯ ಮಾಡಿ, ಅತಿಥಿಗಳು ಮತ್ತೆ ಭೂತಗಳು ಇವರನ್ನೆಲ್ಲರನ್ನು ತೃಪ್ತಿಪಡಿಸಿದ ಬಳಿಕ ಪಂಚಾನಾಮಶನಂ ದತ್ವ ಅಂತಿದೆ. ಪಂಚಾನಾಮಶನಂ ದತ್ವ ಅನ್ನೋದ್ರಿಂದ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಭೂತಗಳಿಗೆ ಅಂದ್ರೆ ಅದೇ ಭೂತ ಬಲಿಹರಣ ಇತ್ಯಾದಿಗಳು. ಅದಾದ ಬಳಿಕ ಇವರು ಅನ್ನವನ್ನ ಊಟ ಮಾಡ್ತಾರೆ. ಯಾವತ್ತು ಕೈಗಳು ಒದ್ದೆ ಆಗಿದ್ದಾಗ ಮಲಗೋದಿಲ್ಲ. ನನ್ನ ನಿದ್ರಂತಿ ಆರ್ದ್ರಪಾಣಯ, ಕೈ ಒದ್ದೆ ಇದ್ದಾಗ ಮಲಗಬಾರದು, ಹಾಗೇನೆ ಕಾಲು ಒದ್ದೆ ಇದ್ದಾಗಲೂ ಕೂಡ ಮಲಗಬಾರದು ಅಂತ ಹಿಂದೆ ಶಾಂತಿ ಪರ್ವದಲ್ಲಿ ಒಂದು ಮಾತು ಬಂದಿತ್ತು.
ಅದರಿಂದ ಕೈಕಾಲುಗಳು ಒದ್ದೆ ಇರುವಂತೆ ಮಲಗಬಾರದು, ಅದು ಚೆನ್ನಾಗಿ ಒರೆಸ್ಕೊಂಡು ಮಲಗಬೇಕು ಅಂತ ಅದರ ಒಂದು ತಾತ್ಪರ್ಯ. ಅದರಲ್ಲಿ ಹಾಗೆ ಹೇಳುವುದಕ್ಕೆ ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದ ಕಾರಣ ಏನಿದೆಯೋ ಇಲ್ಲೋ ನಾವು ಹೇಳೋದು ಕಷ್ಟ. ಅಂತೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕಾರಣ ಅಂತೂ ಇದ್ದೇ ಇದೆ. ನಮ್ಮ ಬಾಹ್ಯ ಶರೀರ ಯಾವತ್ತೂ ಒಣಗಿದ್ದಿರಬೇಕು. ಹಸಿಯಾದಂತಹ ಶರೀರ, ಅದರ ಬೆರಳ ಸಂಧಿಗಳು, ಕೈ ಕಾಲ ಬೆರಳ ಸಂಧಿಗಳೆಲ್ಲ ಹಸಿಯಾಗಿದ್ದರೆ ಅದರಿಂದ ಕೆಲವು ಕ್ರಿಮಿಕೀಟಗಳಲ್ಲಿ ಹುಟ್ಟಿ ಮನುಷ್ಯನ ಆರೋಗ್ಯಕ್ಕೆ ಅವು ಮಾರಕ ಆಗ್ತವೆ. ಫಂಗಲ್ ಇನ್ಫೆಕ್ಷನ್ ಇತ್ಯಾದಿ ಆಗ್ತದೆ. ಅಂಥ ಇನ್ಫೆಕ್ಷನ್ ಅನ್ನು ತಡೆಯುವುದಕ್ಕಾಗಿ ಕೈ ಕಾಲುಗಳನ್ನು ಒಣ ಮಾಡಿಕೊಂಡು ಆಮೇಲೆ ಮಲಗಬೇಕು ಅಂತ ಅರ್ಥ. ಅದೊಂದು ಕಾರಣ ಗೊತ್ತಾಗ್ತದೆ. ಉಳಿದಂತೆ ಮತ್ತೇನು ಕಾರಣ ಅದರಿಂದ ಹೆಚ್ಚು ಗೊತ್ತಾಗೋದಿಲ್ಲ. ಚಿತ್ರಭಾನುಮಪಾಂ ದೇವಂ ಗೋಷ್ಠಂ ಚೇವ ಚತುಷ್ಪಥಂ ಬ್ರಾಹ್ಮಣಂ ಧಾರ್ಮಿಕಂ ವೃದ್ಧಂ ತೇ ಕುರುವಂತಿ ಪ್ರದಕ್ಷಿಣಂ. ಅವರು ನಿತ್ಯ ಈ ಮುಂದೆ ಹೇಳುವಂಥ ಕೆಲವು ವಸ್ತುಗಳನ್ನು ಪ್ರದಕ್ಷಿಣೆ ಮಾಡ್ತಾರೆ. ಅವುಗಳಿಗೆ ಉದ್ದೇಶಪೂರ್ವಕವಾಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವುದು ಒಂದು. ಸಂಚಾರ ತಾವು ಓಡಾಡುವ ಜಾಗದಲ್ಲಿ ಅವೇನಾದರೂ ಇದ್ರೆ ಅವುಗಳನ್ನು ಬಲಕ್ಕಿಟ್ಕೊಂಡು ತಾವು ಮುಂದೆ ಹೋಗ್ತಾರೆ. ಅದೇ ಪ್ರದಕ್ಷಿಣಾಕಾರವಾಗಿ ಹೋಗೋದು. ಅವುಗಳನ್ನು ಎಡಕ್ಕಿಟ್ಕೊಂಡು ಹೋಗುವುದಿಲ್ಲ ಅಂತ ಅದರ ಅರ್ಥ. ಯಾವುದದು? ಒಂದು ಅಗ್ನಿ, ಮತ್ತೊಂದು ಎತ್ತು, ಗೋವು ಕೂಡ, ಮತ್ತೆ ಯಾವುದೇ ದೇವತಾ ಸನ್ನಿಧಾನ, ಮತ್ತೆ ಕೊಟ್ಟಿಗೆ, 4 ಹಾದಿಗಳಿರುವಂತಹ ಒಂದು ಚೌಕ, ಬ್ರಾಹ್ಮಣ, ಜ್ಞಾನಿಯಾದಂತಹ ಬ್ರಾಹ್ಮಣ, ಧಾರ್ಮಿಕನಾದಂತಹ ವ್ಯಕ್ತಿ, ವೃದ್ಧ, ಇವರೆಲ್ಲರೂ ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರರು. ಅವರನ್ನು ಬಲಕ್ಕೆ ಇಟ್ಕೊಂಡು ಸಂಚಾರ ಮಾಡ್ತಾರೆ. ಇವರೇ ಸತ್ಪುರುಷರು. ಗಮನಿಸಬೇಕು. ನಾವು ಉಳಿದೆಲ್ಲ ಧಾರ್ಮಿಕ ಕಾರಣಗಳಂತೂ ಇದ್ದೇ ಇದೆ. ಈ ಜ್ಞಾನಿ, ಧಾರ್ಮಿಕ, ದನಗಳ ಕೊಟ್ಟಿಗೆ, ದೇವತಾ ಸನ್ನಿಧಾನ, ಅದನ್ನೆಲ್ಲ ಬಲಕ್ಕೆ ಇಟ್ಕೊಂಡು ನಾವು ಹೋಗಬೇಕು ಅಂದ್ರೆ ಪ್ರದಕ್ಷಿಣೆ ಮಾಡಿದಂತಾಗ್ತದೆ ಅಂತ ಅನ್ನೋದು ಒಂದು ವಿಧಾನ. ಈ ಚತುಷ್ಪಥಗಳನ್ನು ಕೂಡ, ಸರ್ಕಲ್ಗಳನ್ನು ಕೂಡ ನಾವು ದಾಟುವಾಗ ಬಲಗಡೆಯಿಂದ ದಾಟಬೇಕು. ಇವತ್ತಿನ ಕೂಡ ನಮ್ಮ ನಿಯಮ ಹಾಗೇ ಇದೆ. ಒಂದೊಂದು ದೇಶದಲ್ಲಿ ಒಂದೊಂದು ಶಿಷ್ಟಾಚಾರ, ಸ್ಥಳೀಯ ನಿಯಮಗಳು ಬೇರೆ ಇರಬಹುದು. ನಮ್ಮ ದೇಶ ಮತ್ತು ಇನ್ನು ಕೆಲವು ದೇಶಗಳಲ್ಲೆಲ್ಲ ಸರ್ಕಲ್ಗಳನ್ನು ನಾವು ಸುತ್ತಿ ಬರುವಾಗ ಎಡಕಿನಿಂದ ಸುತ್ತಬಾರದು, ಬಲಗಡೆಯಿಂದನೇ ಸುತ್ತಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಸಾಮಾಜಿಕ ನಿಯಮವೂ ಆಯಿತು. ಮತ್ತೆ ಅಂತ ಚತುಷ್ಪಥ ಮೊದಲಾದ ಕಡೆ ಅನೇಕ ದೇವತಾ ಸನ್ನಿಧಾನಗಳಿರ್ತವೆ. ಕೆಲವು ಭೂತ, ಯಕ್ಷ ಮೊದಲಾದ ಜೀವರು ಕೂಡ ಅಲ್ಲಿರ್ತಾರೆ. ಅದಕ್ಕಾಗಿ ಇದೆಲ್ಲ ಬೇಕು. ಪಂಥಾನಂ ದದತೆ ಚಯೆ, ಇನ್ನೊಂದು ಶಿಷ್ಟಾಚಾರ ಮನುಷ್ಯ ಪಾಲಿಸಬೇಕಾದದ್ದು. ನಾವು ಕೆಲವರಿಗೆ ಮೊದಲು ದಾರಿ ಕೊಟ್ಟು ನೀವು ಮೊದಲು ಬನ್ನಿ ಅಂತ ಹೇಳಬೇಕು. ಆಮೇಲೆ ಅವ್ರು ಹೋದ್ಮೇಲೆ ನಾವು ಹೋಗಬೇಕು. ಯಾರವರು? ವೃದ್ಧರು ಮತ್ತು ತಲೆ ಮೇಲೆ ಹೊರೆಯನ್ನು ಹೊತ್ತು ಬಳಲಿರುವಂಥವರು, ಅವರು ಸ್ತ್ರೀಯರಾಗಲಿ ಪುರುಷರಾಗಲಿ. ನಾವು ಮುಂದೆ ಹೋಗ್ತೇವೆ ಅಂತ ಉದ್ದಟತನ ತೋರಿಸಿ ಅವರ ಹಿಂದೆ ಬರುವಂತೆ ಮಾಡಬಾರದು. ಅವರಿಗೆ ಮುಂದೆ ಹೋಗಲಿಕ್ಕೆ ಅವರ ಅವಸರಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಸ್ತ್ರೀಯರಿಗೆ ಮತ್ತೆ ಅನೇಕ ಗ್ರಾಮಗಳ ಅಧಿಪತಿಗಳು, ಬಹಳ ದೊಡ್ಡ ರಾಜನೇ ಆಗಿರಬೇಕು, ಮಂತ್ರಿಯೇ ಆಗಿರಬೇಕು ಅಂತೇನಿಲ್ಲ. ಕೆಲವು ಗ್ರಾಮಗಳ ಅಧಿಪತಿ, ಸರಪಂಚರು ಮೊದಲಾದವರೇನಿರ್ತಾರೆ ಅಂಥವ್ರಿಗೂ ಕೂಡ ಹಾಗೊಂದು ಗೌರವ ಕೊಡಬೇಕು ಅಂತ ಅದರ ತಾತ್ಪರ್ಯ. ಹಾಗೆ ಮಾಡಿದಾಗ ಈ ಎಲ್ಲ ಶಿಷ್ಟಾಚಾರಗಳನ್ನ ಪಾಲಿಸಿದಂತಾಗ್ತದೆ. ಜ್ಞಾನಿಯಾದ ಒಬ್ಬ ಬ್ರಾಹ್ಮಣ, ಹಸುಗಳು, ರಾಜರು, ಇವರಿಗೆಲ್ಲ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅನೇಕ ಕಡೆ ಇಂಥ ಶಿಷ್ಟಾಚಾರಗಳನ್ನ ನಾವು ಪಾಶ್ಚಾತ್ಯ ದೇಶಗಳಲ್ಲೂ ನೋಡ್ತೇವೆ. ಕೆಲವು ಬಾರಿ ಯಾವುದಾದ್ರು ವಾಹನವನ್ನು ಹತ್ತುವಾಗ, ಸಾರ್ವಜನಿಕ ವಾಹನಗಳನ್ನ ಮತ್ತು ಖಾಸಗಿ ವಾಹನಗಳನ್ನ ಫಸ್ಟ್ ಯು ಅಂತ ಅವ್ರು ಹೇಳ್ತಾರೆ ಅಂತ ನೆನಪು. ಇಂಥವ್ರು ಯಾರಾದ್ರೂ ಮೇಲಿನವರು, ನಾವೇನು ಪಟ್ಟಿ ನೋಡಿದ್ವಿ, ಇಂಥವ್ರದ್ದು ಬಂದ್ರೆ ನೀವು ಮೊದಲು ಹೋಗಿ ಆಮೇಲೆ ನಾನು ಬರ್ತೇನೆ, ನಿಮ್ಮ ಹಿಂದೆ ನಾನು ಬರ್ತೇನೆ ಅಂತ ಅವ್ರಿಗೊಂದು ಆದ್ಯತೆ ಕೊಡ್ತಾರೆ
ಅಂತ ಅನ್ನೋದನ್ನು ಕೇಳಿದ್ದೇವೆ ನಾವು. ಎಲ್ಲರಿಗೂ ಸಾಧ್ಯವಾದವರಿಗೆ ರಕ್ಷಣೆ ಕೊಡಬೇಕು. ಅತಿಥಿಗಳಿಗೆ, ಸೇವಕರಿಗೆ, ಬಂಧು ವರ್ಗದವರಿಗೆ, ಮತ್ತೆ ಯಾರೇ ರಕ್ಷಣೆಯನ್ನು ಕೇಳಿದ್ರು ಅವರಿಗೆ ರಕ್ಷಣೆ ಕೊಡಬೇಕು. ಮತ್ತೆ ಸಾಯಂಕಾಲ ಮತ್ತು ಪ್ರಾತಃ ಕಾಲಗಳಲ್ಲಿ ಭೋಜನ ಮಾಡಬೇಕು ಅಂತನ್ನುವುದೊಂದು ಶಾಸ್ತ್ರದಲ್ಲಿ ಪ್ರಸಿದ್ಧವಾಗುತ್ತೆ. ಆ ಥರ ಭೋಜನ ಮಾಡ್ತಾ ಇದ್ರೆ ಅದಕ್ಕೆ ಉಪವಾಸ ಮಾಡಿದಂತೆ ಫಲ ಇದೆ. ಏಕಾದಶಿ ಮೊದಲಾದ ಉಪವಾಸಗಳಿಗೆ ಸಂಬಂಧಪಟ್ಟದ್ದಲ್ಲ ಇದು. ಆವಾಗ ಉಪವಾಸ ಮಾಡುವುದಂದ್ರೆ ಉಪವಾಸನೇ ಮಾಡಬೇಕು. ಉಳಿದ ದಿವಸಗಳಲ್ಲಿಯೂ ಕೂಡ 2 ಹೊತ್ತು ಭೋಜನ ಮಾಡಬೇಕು. ಉಳಿದ ನಡುವೆ ನಾಂತರ ಭೋಜನಂ ಕುರ್ಯಾತ್ ಉಪವಾಸಿ ತದಾ ಭವೇತ್ ಅಂತ ಹಿಂದೆ ಶಾಂತಿ ಪರ್ವದಲ್ಲಿ ಕೂಡ ಅದು ಬಂದಿದೆ. ನಡುವಿನ ಹೊತ್ತಿನಲ್ಲಿ ಉಪವಾಸದಿಂದ ಇರಬೇಕು. ಅದರಿಂದ ಮನುಷ್ಯನಿಗೆ ಒಂದು ರೀತಿಯಾದ ಆಹಾರದ ಮೇಲಿನ ಸಂಯಮ ಬರ್ತದೆ. ಇದನ್ನ ಈ ಹಿಂದೆ ನಾನು ಹೇಳಿದ್ದೆ. ಎಲ್ಲರಿಗೂ ಅನ್ವಿತ ಆಗುವಂಥದ್ದಲ್ಲ ಇದು. ತೀವ್ರ ಶ್ರಮದ ಕೆಲಸ ಮಾಡುವವರು, ಬೇರೆ ಬೇರೆ ವೃತ್ತಿಗಳನ್ನು ಮಾಡುವವರಿಗೆಲ್ಲ ಇದೇ ಥರದ ನಿಯಮ ಹೇಳಲಿಕ್ಕೆ ಬರೋದಿಲ್ಲ. ಅವರು ಮೇಲಿನ ಮೇಲೆ ಕೆಲವು ಸರಿ ಆಹಾರ ತಗೊಳ್ಳೋ ಪ್ರಸಂಗ ಬಂದಿತ್ತು. ಶ್ರಮದ ಕೆಲಸ ಮಾಡುವವರು, ಆರೋಗ್ಯ ಸರಿ ಇಲ್ಲದೆ ಇದ್ದಂಥವರು, ವೃದ್ಧರು ಮೊದಲಾದವರಿಗೆ. ಉಳಿದಂತೆ ತೀರಾ ಶಾರೀರಿಕವಾದ ಶ್ರಮದ ಕೆಲಸಗಳನ್ನು ಮಾಡದೆ ಒಂದು ನಿರ್ದಿಷ್ಟ ವಯಸ್ಸನ್ನು ದಾಟಿದಂಥವರು, ಆರೋಗ್ಯನೂ ಸ್ಥಿರವಾಗಿದೆ ಅಂಥವರೆಲ್ಲರೂ ಕೂಡ ಇಂಥ ಉಪವಾಸವನ್ನು ಮಾಡಬೇಕು. ಇದಕ್ಕೆ ಆಧುನಿಕ ಭಾಷೆಯಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಅನಿರಂತರೋಪವಾಸ ಅಂತ. ಬೆಳಿಗ್ಗೆ ಸುಮಾರು 10-11 ಸುಮಾರು ಊಟ ಮಾಡಿದರೆ ಮತ್ತೆ 6-7 ಗಂಟೆ ಸುಮಾರು ಊಟ ಮಾಡಬೇಕು. ನಡುವೆ ನೀರು ಮಾತ್ರ ಕುಡಿಯಬಹುದು, ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಅದಾದ ಮೇಲೆ ಮತ್ತೆ ಬೆಳಿಗ್ಗೆನೇ ಊಟ. ಫಲಾಹಾರ ಇತ್ಯಾದಿಗಳನ್ನ, ಉಪಾಹಾರ ಇತ್ಯಾದಿಗಳನ್ನ ಯಾವುದನ್ನು ಮಾಡುವಂತಿಲ್ಲ. ಯಾವುದೇ ಹಾಲು ಇತ್ಯಾದಿಗಳನ್ನು ಕುಡಿಯುವಂತಿದ್ರೂ ಕೂಡ ಎಲ್ಲ ಊಟದಲ್ಲೇ ಅದನ್ನು ತಗೊಂಡು ಮುಗಿಸಬೇಕು. ಹಾಗೆ ಮಾಡಿದಾಗ ನಮ್ಮ ಶರೀರಕ್ಕೆ ಒಂದಿಷ್ಟು ಉಪವಾಸ ಇರುವುದನ್ನು ನಾವು ಕಲಿಸಿದಾಗ ಶರೀರದಲ್ಲಿ ಸಂಗ್ರಹಿತವಾದಂತಹ ಕೊಬ್ಬು ಇತ್ಯಾದಿ ಎಲ್ಲ ಕರಗಿ ದೇಹದ ಅನೇಕ ರೋಗಗಳು, ಆಧುನಿಕ ರೋಗಗಳೆಲ್ಲ ಒಂದು ಹತೋಟಿಗೆ ಬರ್ತವೆ ಅಂತ ಅನೇಕ ಜನ ಅದನ್ನು ಮಾಡಿದವರು ಹೇಳ್ತಾರೆ. ಅದಲ್ಲದೆ ಹೋದ್ರೆ ಯಾವಾಗಲೂ ತಿನ್ನುವುದನ್ನೇ ನಾವು ಅಭ್ಯಾಸ ಮಾಡಿಕೊಂಡಿದ್ರೆ ನಮ್ಮ ಶರೀರ ಯಾವತ್ತೂ ಕೂಡ ಫೆಡ್ ಮೋಡ್ ಅಂತ ಕರೀತಾರೆ. ಮೋಡ್ ಅಂದ್ರೆ ಒಂದು ವಿಧಾನ, ಅದಿರುವ ಸ್ಥಿತಿ, ಭುಕ್ತ ಸ್ಥಿತಿಯಲ್ಲೇ ಇರ್ತದೆ ಶರೀರ. ಅದಕ್ಕೆ ತಿಂದ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ, ಈಗಾಗಲೇ ತಿಂದದನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗೋದಿಲ್ಲ. ಮತ್ತೆ ಹೊಸ ಆಹಾರ ಬೀಳ್ತಾ ಇದ್ರೆ. ಹೀಗಾಗಿ ಸಾಮಾನ್ಯವಾಗಿ ಒಂದು ವಯಸ್ಸಿಗೆ ಬಂದ ಮೇಲೆ ಆರೋಗ್ಯ ಸ್ಥಿರವಾಗಿದ್ದಾಗ, ಹೆಚ್ಚು ಶರೀರದ ಶ್ರಮದ ಕೆಲಸ ಇದ್ದೇ ಇದ್ದವರಿಗೆ ಈ ಅನಿರಂತರೋಪವಾಸ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದು ಆರೋಗ್ಯದ ರಕ್ಷಣೆಗೆ ತುಂಬಾ ಅನುಕೂಲ. ಉಪವಾಸ ಮಾಡಿ ಯಾವುದೇ ಕೆಲಸಗಳನ್ನು ಮಾಡಿದರೆ ಎಷ್ಟು ಫಲನೋ ಅಷ್ಟು ಫಲ ಇದೆ ಅಂತ ಹೇಳ್ತಾರೆ. ಈ ಅಗ್ನಿಹೋತ್ರದ ಸಂದರ್ಭ ಬಂದಾಗ ಆವಾಗ ಅಗ್ನಿದೇವ ಯಾವತ್ತು ಈ ತನ್ನ ಆರಾಧಕನಾದವನು ಯಾವಾಗ ಇಲ್ಲಿ ಬಂದು ಪೂಜೆ ಮಾಡ್ತಾನೆ, ಅಗ್ನಿ ಆರಾಧನೆ ಯಾವಾಗ ಮಾಡ್ತಾನೆ ಇವನು ಅಂತ ಅವನು ಕಾಯ್ತಾ ಇರ್ತಾನೆ. ಹೀಗೆ ಬಂದವರಿಗೆ, ತನ್ನಲ್ಲಿ ಬಂದು ಅಗ್ನಿ ಕಾರ್ಯವನ್ನು ಮಾಡಿದವರಿಗೆ, ಉಪಾಸನೆ ಇತ್ಯಾದಿಗಳನ್ನು ಮಾಡಿದವರಿಗೆ ವರ ಕೊಡ್ಲಿಕ್ಕಾಗಿ ಕಾಯ್ತಾ ಇರ್ತಾನೆ. ಹೀಗಾಗಿ ಆ ಕಾಲವನ್ನು ಯಾವತ್ತೂ ಅಗ್ನಿ ಕಾಯ್ತಾನಂತೆ. ಋತುಕಾಲೇಚಯ ನಾರಿ, ಮತ್ತೆ ನಾರಿಯೊಬ್ಬಳು ಋತುಕಾಲದಲ್ಲಿ ಪತಿ ಸಮಾಗಮವನ್ನು ಅಪೇಕ್ಷಿಸ್ತಾಳೆ. ಹೀಗೆ ಇವೆರಡಕ್ಕೂ ಒಂದು ಹೋಲಿಕೆ. ಅಗ್ನಿದೇವ ಹೋಮಕಾಲವನ್ನು ನಿರೀಕ್ಷಿಸುವಂತೆ ಸ್ತ್ರೀಯು ಕೂಡ ಆ ಋತುಕಾಲವನ್ನು ನಿರೀಕ್ಷಿಸ್ತಾಳೆ. ಋತುಕಾಲದ ಹೊರತಾಗಿ ಬೇರೆ ಕಾಲದಲ್ಲಿ ಪತ್ನಿ ಸಮಾಗಮ ಮಾಡಬಾರದು. ಹಾಗೆ ಅದನ್ನು ಪಾಲಿಸಿದರೆ ಅದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರೆ. ನಾನು ಇದಕ್ಕೆ ಹಿಂದೆ ಹೇಳಿದ್ದೆ ಶಾಂತಿ ಪರ್ವದಲ್ಲಿ. ಎಲ್ಲಾ ಋತುಕಾಲದಲ್ಲೂ ಕೂಡ ಕಡ್ಡಾಯವಾಗಿ ಸಂಗಮ ಮಾಡಲೇಬೇಕು ಅಂತ ಅರ್ಥ ಅಲ್ಲ. ಮಾಡುವುದಿದ್ರೆ ಋತುಕಾಲದಲ್ಲಿ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅದನ್ನ ಈ ಸದಾಚಾರ ಸ್ಮೃತಿಯ ಕೆಲವು ವ್ಯಾಖ್ಯಾನಗಳು ಇತ್ಯಾದಿಗಳನ್ನು ಗಮನಿಸಿ ಈ ಹಿಂದೆ ಹೇಳಿದ್ದೆ. ಪ್ರತಿಯೊಂದು ಋತುಕಾಲವೂ ಕೂಡ ವ್ಯರ್ಥ ಆಗದೇ ಇರುವಂತೆ ಪತಿ ಪತ್ನಿಯರು
ಸಮಾಗಮ ಮಾಡಲೇಬೇಕು ಅಂತ ಏನು ಹಾಗರ್ಥ ಇಲ್ಲ. 1 ಅಥವಾ 2 ತಮಗೆ ಅಪೇಕ್ಷಿತವಾದ ಸಂತಾನ ಆದ ಕೂಡಲೇ ಆ ಸಮಾಗಮವನ್ನು ನಿಲ್ಲಿಸಬಹುದು. ಮಾಡುವುದಿದ್ರೆ ಆವಾಗ ಮಾಡಬೇಕು ಅಂತ ಅರ್ಥ. ಆ ಪ್ರತಿಯೊಂದು ಋತುವನ್ನು ಕೂಡ ವ್ಯರ್ಥ ಆಗದೇ ಇರುವಂತೆ ಪಣ ತೊಟ್ಟು ಸಮಾಗಮ ಮಾಡಬೇಕು ಅಂತ ಶಾಸ್ತ್ರ ಹೇಳುವುದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಋತುಕಾಲೆ ಯಥಾ ಆಧಾನಂ ಪಿತರಶ್ಚ ಪ್ರತೀಕ್ಷತೆ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ತಮ್ಮ ವಂಶದಲ್ಲಿ ಬಂದಿರುವಂತಹ ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇತ್ಯಾದಿಗಳು ಋತುಕಾಲವನ್ನು ಸದುಪಯೋಗ ಮಾಡಿಕೊಂಡು ವಂಶವನ್ನು ಮುಂದುವರಿಸಬೇಕು ಅಂತ ಪಿತೃದೇವತೆಗಳು ಅಪೇಕ್ಷೆ ಪಡ್ತಾರೆ ಅಂತ ಒಂದು ಪಾಠ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಾಣಿಸ್ತದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿರುವಂತಹ ಈ ಪಾಠವೇ ಚೆನ್ನಾಗಿ ಕಾಣಿಸ್ತದೆ ನನಗೆ. ಬೇರೆ ಪ್ರಸಂಗದಲ್ಲಿ ಸ್ತ್ರೀಯೊಬ್ಬಳು ಋತುಕಾಲವನ್ನು ಅದು ವ್ಯರ್ಥ ಆಗಬಾರದು ಅಂತ ನಿರೀಕ್ಷೆ ಮಾಡ್ತಾಳೆ ಅನ್ನೋ ಅರ್ಥ ಸರಿಯೇ. ಇಲ್ಲಿ ಆ ಅಗ್ನಿದೇವ ಅಂತೇನು ಮೇಲಿನ ಅರ್ಧದಲ್ಲಿದೆ, ಅಲ್ಲಿ ಅಗ್ನಿದೇವ, ಇಲ್ಲಿ ಪಿತೃದೇವತೆಗಳು, ಇವರಿಬ್ಬರು ಕೂಡ ತಮ್ಮನ್ನ ಆರಾಧನೆ ಮಾಡುವವರನ್ನ ಹರಸಲಿಕ್ಕೆ ಕಾಯ್ತಾ ಇರ್ತಾರೆ. ಹೀಗೆ ಪತ್ನಿ ಸಮಾಗಮ ಅಂತನ್ನುವುದು ಈ ಗೃಹಸ್ಥರ ಒಂದು ಕರ್ತವ್ಯ. ಅದೊಂದು ಪಿತೃದೇವತೆಗಳ ಆರಾಧನೆ ಅನ್ನೋದನ್ನ ಸೂಚನೆ ಮಾಡಿದಂತಾಗ್ತದೆ. ಅದರಿಂದ ಪಿತರಶ್ಚ ಪ್ರತೀಕ್ಷತೆ ಅನ್ನುವ ಪಾಠ ಈ ಚೆನ್ನಾಗಿದೆ. ಉಳಿದ ಸ್ತ್ರೀ ಅದನ್ನು ಪ್ರತೀಕ್ಷಿಸ್ತಾಳೆ ಅನ್ನೋದಕ್ಕಿಂತ ಈ ಪಾಠ ಹೆಚ್ಚು ಚೆನ್ನಾಗಿದೆ ಅಂತ ನನಗೆ ಕಾಣಿಸ್ತದೆ. ನಚಾನ್ಯಾಂ ಗಚ್ಚತಿ ಅಸ್ತು ಬ್ರಹ್ಮಚರ್ಯಂ ತು ತತ್ ಸ್ಮೃತಂ. ಮುಂದಿಂದು ಸಮಾಗಮ ಮಾಡುವುದಿದ್ರೆ ಋತುಕಾಲದಲ್ಲಿ ಮಾತ್ರ, ಬೇರೆ ಕಾಲದಲ್ಲಿ ಮಾಡಬಾರದು, ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಅಮೃತ, ಬ್ರಾಹ್ಮಣರು ಮತ್ತು ಗೋವುಗಳು ಇವು ಮೂರು ಕೂಡ ತ್ರಯಮೇಕತಃ ಇತ್ಯೇತ ತ್ರಯಮೇಕತಃ ಒಂದೇ ಕಡೆಯಿಂದ ಹುಟ್ಟಿದೆ, ಅಥವಾ ಮೂರು ಕೂಡ ಒಂದೇ ಗುಂಪಿಗೆ ಸೇರಿದ್ದವು. ಅಷ್ಟು ಪವಿತ್ರವಾದವು ಮೂರು ಕೂಡ. ಆದ್ರಿಂದ ಈ ಗೋವನ್ನ ಮತ್ತು ಬ್ರಾಹ್ಮಣರನ್ನ ನಿತ್ಯವೂ ಕೂಡ ರಕ್ಷಿಸಬೇಕು. ಗೋವು ಬ್ರಾಹ್ಮಣ ಅಂತ ಅನ್ನೋದಕ್ಕೆ ಗೋವು ಅಂದ್ರೆ ವೇದಗಳು ಅಂತ ಅರ್ಥ ಮಾಡಬಹುದು, ಬ್ರಾಹ್ಮಣರು ಅಂದ್ರೆ ಅದನ್ನು ಅಧ್ಯಯನ ಮಾಡುವಂತವರು ಅಂತ ಅರ್ಥ. ಗೋವು ಅಂದ್ರೆ ಕೇವಲ ಹಸು ಅಂತ ಅರ್ಥ ಅದನ್ನೇನು ಇಟ್ಕೊಳ್ಬೇಕಾದ್ದಿಲ್ಲ. ಸ್ವದೇಶೇ ಪರದೇಶೇವ ಪ್ರಚಿತಂ ನೋಪವಾಸಯೇತ್. ತಾನು ತನ್ನ ಪ್ರದೇಶದಲ್ಲಿದ್ದಾಗ ಅಲ್ಲಿ ಯಾರಾದರೂ ಅತಿಥಿ ಬಂದರೆ, ಅಥವಾ ತಾನು ಪ್ರದೇಶಕ್ಕೆ ಹೋದಾಗ ಅಲ್ಲಿ ಯಾರಾದರೂ ಅತಿಥಿಗಳು ಬಂದರೆ ಆವಾಗ ಯಾವತ್ತೂ ಕೂಡ ಅವರನ್ನು ಉಪವಾಸ ಹಾಕಬಾರದು. ಗುರುಗಳು ಹತ್ರ ತಾವಿದ್ದಾಗ, ಶಿಷ್ಯರಾಗಿದ್ದಾಗ ಗುರುಗಳು ಏನಾದರೂ ಕಾರ್ಯವನ್ನು ವಿಧಾನ ಮಾಡಿದರೆ ನಿತ್ಯ ಅದನ್ನು ಮುಂದುವರಿಸಬೇಕು. ಗುರುಭ್ಯ ಶ್ವಾಸನಂ ದೇಯಂ ಅಭಿವಾದ್ಯ ಅಭಿಪೂಜ್ಯ ಚ ಗುರುಂ ಅಭ್ಯರ್ಚ್ಯ ವರ್ಧಂತೆ ಆಯುಷ ಯಶಸ ಶ್ರಿಯ. ಯಾವತ್ತು ಗುರು ಸೇವೆಯಿಂದ ಅವರಿಗೆ ಅವ್ರು ಬಂದ ಕೂಡಲೇ ಅವರಿಗೆ ಆಸನ ಕೊಡಬೇಕು, ಅರ್ಘ್ಯಪಾದ್ಯಾದಿಗಳ ಮೂಲಕ ಅವರನ್ನು ಗೌರವಿಸಬೇಕು. ಇದರಿಂದ ಮನುಷ್ಯ ಆಯುಷ್ಯ, ಸಂಪತ್ತು ಎಲ್ಲವನ್ನು ಕೂಡ ಪಡ್ಕೊಳ್ತಾನೆ. ವೃದ್ಧಾನ್ನ ಅಭಿಭವೇ ಜಾತು. ವಯಸ್ಸಾದವರನ್ನು ಯಾವ ಕಾಲಕ್ಕೂ ಕೂಡ ತಿರಸ್ಕರಿಸಬಾರದು, ಬೇರೆ ಯಾವ ಕೆಲಸಕ್ಕೂ ಕೂಡ ಅವರನ್ನು ಕಳಿಸಬಾರದು. ತಾವೇ ಆ ಕೆಲಸವನ್ನು ಮಾಡಬೇಕು. ಅವರು ನಿಂತಿರುವಾಗ ತಾವು ಕೂತ್ಕೊಳ್ಬಾರದು. ನಾಸೀನ ಸ್ಯಾತ್ ಸ್ಥಿತೇಶು ಏತೇಶು. ಇದೆಲ್ಲ ನಾವು ಪಾಲಿಸುವಂತ ಕೆಲವು ಶಿಷ್ಟಾಚಾರಗಳು. ನನಜ್ಞಾಮೀಕ್ಷತೆ ನಾರಿಂ ನನಜ್ಞಾನ್ ಪುರುಷಾನಪಿ. ಒಬ್ಬ ಪುರುಷ ಯಾವತ್ತೂ ಪರಪುರುಷ ಅಥವಾ ಪರಸ್ತ್ರೀ ನಗ್ನರಾಗಿರುವಾಗ ಅವರನ್ನ ನೋಡಬಾರದು. ಸ್ತ್ರೀಯು ಕೂಡ ನಗ್ನರಾದ ಸ್ತ್ರೀ ಮತ್ತು ನಗ್ನರಾದ ಪುರುಷರನ್ನ ನೋಡಬಾರದು ಅಂತ ಅರ್ಥ. ಮೈಥುನ ಮತ್ತೆ ಭೋಜನ ಯಾವತ್ತೂ ಕೂಡ ಏಕಾಂತದಲ್ಲಿ ಮಾಡಬೇಕಾದದ್ದು. ಇಲ್ಲಿ ಒಂದು ಶ್ಲೋಕ ವೈಷ್ಣವ ಪಾಠದಲ್ಲಿ ಇದ್ದದ್ದು ಹೀಗೆ ಕಾಣಿಸ್ತದೆ. ಯಜುಷಾ ಸಂಸ್ಕೃತಂ ಮಾಂಸಂ ಉಪಭುಂಜನ್ ನ ದುಷ್ಯತೆ ಪೃಷ್ಠ ಮಾಂಸಂ ವೃಥಾ ಮಾಂಸಂ ಪುತ್ರ ಮಾಂಸಂ ಚ ತತ್ಸಮಂ.
ಮಾಂಸಾಹಾರದ ಭೋಜನ ಮಾಡುವುದಿದ್ರೆ ಅದನ್ನ ವೇದ ಮಂತ್ರಗಳಿಂದ ಭಗವಂತನಿಗೆ ನಿವೇದನೆ ಮಾಡಿ ಆಮೇಲೆ ಭೋಜನ ಮಾಡಬೇಕು. ಮತ್ತೆ ಯಾವುದೇ ಪ್ರಾಣಿಯ ಹಿಂಭಾಗದ ಮಾಂಸವನ್ನು ಸ್ವೀಕಾರ ಮಾಡಬಾರದು. ಶಾಂತಿ ಪರ್ವದಲ್ಲಿ ಆ ಮಾತು ಬಂದಿತ್ತು. ಹೀಗೆ ಪೃಷ್ಠ ಮಾಂಸ, ಹಿಂಭಾಗದ ಮಾಂಸ ಮತ್ತು ವೃಥಾ ಮಾಂಸ. ವೃಥಾ ಮಾಂಸ ಅಂದ್ರೆ ಭಗವಂತನ ದೇವತೆಗಳ ಪೂಜೆಯಲ್ಲಿದೆ ತಾವು ಮಾತ್ರ ತಿನ್ನುವಂಥ ಮಾಂಸ. ಹಾಗೇನೆ ಪುತ್ರ ಮಾಂಸ, ತನ್ನ ಮಗನ ಮಾಂಸವನ್ನೇ ತಾನು ತಿನ್ನುವುದು. ಈ ಮೂರು ಕೂಡ ಅತ್ಯಂತ ನೀಚವಾದದ್ದು. ಯಾರೂ ತಮ್ಮ ಸಂತಾನದ ಮಾಂಸವನ್ನು ತಾವೇ ತಿನ್ನೋದಿಲ್ಲ. ಅದು ಹೇಗೆ ಅಸಹ್ಯವೋ ಹಾಗೇನೆ ಪ್ರಾಣಿಯ ಹಿಂಭಾಗದ ಮಾಂಸ ಮತ್ತೆ ಭಗವಂತನಿಗೆ ದೇವತೆಗಳಿಗೆ ನಿವೇದಿತ ಅಲ್ಲದ ಮಾಂಸ ಅದೆಲ್ಲವೂ ಕೂಡ ಪುತ್ರ ಮಾಂಸಕ್ಕೆ ಸಮಾನ ಅಂತ ಅದರ ತಾತ್ಪರ್ಯ. ತೀರ್ಥಾನಾಂ ಗುರವಸ್ತೀರ್ಥಂ ಶುಚೀನಾಂ ಹೃದಯಂ ಶುಚಿಹಿ. ದರ್ಶನಾನಾಂ ಪರಂ ಜ್ಞಾನಂ ಸಂತೋಷ ಪರಮಂ ಸುಖಂ. ಈ ಅನೇಕ ಥರದ ತೀರ್ಥಗಳನ್ನ ನಾವು ಯಾವಾಗಲೂ ಸಂದರ್ಶಿಸ್ತೇವೆ. ಆ ಎಲ್ಲಾ ತೀರ್ಥಗಳಲ್ಲೂ ಕೂಡ ಈ ಗುರು ಹಿರಿಯರು ಅನ್ನುವ ತೀರ್ಥ ಇರ್ತಾರಲ್ಲ, ಜ್ಞಾನಿಗಳು ಅನ್ನುವ ತೀರ್ಥ, ಅವರೇ ಬಹಳ ದೊಡ್ಡವರು, ಬಹಳ ಶ್ರೇಷ್ಠವಾದದ್ದು ಅವರ ವ್ಯಕ್ತಿತ್ವ. ಇದನ್ನ ಭಾಗವತ ತಾತ್ಪರ್ಯದಲ್ಲಿ ತಸ್ಮಾತ್ ತೀರ್ಥಾನಿ ದೇವಾಶ್ಚ ನಿತ್ಯಂ ವಿದ್ವತ್ಸು ಸಂಸ್ಥಿತಾ ಅಂತ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಎಲ್ಲಾ ತೀರ್ಥಕ್ಷೇತ್ರಗಳು ಮತ್ತೆ ದೇವತೆಗಳು ಜ್ಞಾನಿಗಳಾದಂಥ ಹಿರಿಯರಲ್ಲಿ ಸನ್ನಿಹಿತರಾಗಿರ್ತಾರೆ. ಅದರಿಂದ ಅವರ ಪೂಜಾ ಮಾಡಬೇಕು ಅಂತ ಅದರ ತಾತ್ಪರ್ಯ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ಸಿದ್ಧಸ್ಯ ವೃಂದಾವನಗತಂ ದಿನಂ ಶಿರಸಾಧಾರೆಯಮ್ಮೆದ್ದ ಸರ್ವತೀರ್ಥ ಫಲಾಪ್ತಯೇ ಅಂತ ಬಂದಿರುವುದು ಈ ಕಾರಣದಿಂದ. ನಿನಗೆ ನಿಮ್ಮ ವೃಂದಾವನಕ್ಕೆ ಪ್ರದಕ್ಷಿಣೆ ಮಾಡ್ತೇನೆ, ಯಾಕೆಂದ್ರೆ ಸರ್ವಯಾತ್ರಾ ಫಲಾವಾಪ್ತ್ಯರ್ಥಂ, ಎಲ್ಲಾ ತೀರ್ಥಕ್ಷೇತ್ರಗಳಿಗೂ ಪ್ರದಕ್ಷಿಣೆ ಮಾಡಿದ ಫಲ ಇದೆ ನಿಮ್ಮ ಆ ವೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದರೆ. ಮತ್ತೆ ನಿಮ್ಮ ವೃಂದಾವನಕ್ಕೆ ಅಭಿಷಿಕ್ತವಾದ ನೀರನ್ನು ತಲೆಯ ಮೇಲೆ ಧರಿಸಿರುವುದರಿಂದ ಎಲ್ಲಾ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ ಫಲ ಇದೆ ಅಂತ ಬಂದಿದೆ. ಹೀಗೆ ಎಲ್ಲಾ ತೀರ್ಥಗಳಲ್ಲಿಯೂ ಅತ್ಯಂತ ಶ್ರೇಷ್ಠ ತೀರ್ಥರು ಅಂದ್ರೆ ಈ ಜ್ಞಾನಿಗಳು. ಅದಲ್ಲದೆ ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯಾಹ ತೇ ಪುನಂಚುರುಕಾಲೇನ ದರ್ಶನಾದೇವ ಸಾಧವ ಅಂತ ಭಾಗವತದ ಶ್ಲೋಕನೂ ಇದೆ. ನಾವು ದೇವಾಲಯಗಳಲ್ಲಿ ಶಿಲೆಯ, ಕಟ್ಟಿಗೆಯ, ಲೋಹದ ವಿಗ್ರಹಗಳನ್ನು ಸ್ಥಾಪಿಸಿರ್ತೇವೆ. ಮತ್ತೆ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸಂದರ್ಶನವೂ ಕೊಡ್ತೇವೆ. ಅಲ್ಲಿರುವಂತಹ ನದಿ, ಸರೋವರ ಮೊದಲಾದ ಕಡೆ ಹೋಗಿ ಅವಗಾಹನ ಸ್ನಾನನೂ ಮಾಡಿ ಬರ್ತೇವೆ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಿನ ಫಲ ಆ ದೇವತಾ ವಿಗ್ರಹಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದರಿಂದ ಬರುವ ಫಲ, ಮತ್ತೆ ತೀರ್ಥಕ್ಷೇತ್ರಗಳಲ್ಲಿ ಅವಗಾಹನ ಮಾಡೋದ್ರಿಂದ ಬರುವ ಫಲ, ಇದೆಲ್ಲದಕ್ಕಿಂತ ಹೆಚ್ಚಿನ ಫಲ ಈ ಸಜ್ಜನದ ದರ್ಶನ ಮಾಡಿದ್ರಿಂದ ಬರ್ತದೆ ಅಂತ ಭಾಗವತ ಹೇಳ್ತದೆ. ದರ್ಶನಾದೇವ ಸಾಧವ. ದರ್ಶನ ಅಂದ್ರೆ ಅವರ ಕಣ್ಣೋಟ ನಮ್ಮ ಮೇಲೆ ಬಿದ್ದ ಮಾತ್ರಕ್ಕೆ ಸಾಕು, ಅದೇ ಬಹಳ ದೊಡ್ಡದು. ಅದಲ್ಲದೆ ದರ್ಶನ ಅಂದ್ರೆ ಅವ್ರು ಕೊಡುವಂತಹ ಒಂದು ದಾರ್ಶನಿಕ ದೃಷ್ಟಿಕೋನ, ತಾತ್ವಿಕ ದೃಷ್ಟಿಕೋನ, ಅವರೇನಾದರೂ ಒಂದಿಷ್ಟು ಉಪದೇಶ ನಮಗೆ ಮಾಡಿದ್ದಾದರೆ ಅದು ಕೂಡ ಅತ್ಯಂತ ಶ್ರೇಷ್ಠ, ನಮ್ಮ ಜೀವನವನ್ನು ಉದ್ಧರಿಸುವಂಥದ್ದು, ದೀರ್ಘಕಾಲದ ಫಲ ಕೊಡೋದು ಅಂತ ಭಾಗವತದಲ್ಲಿ ಬಂದಿದೆ. ಮತ್ತೆ ಉಕ್ಷಾಣಾಂ ಹೃದಯಂ ಶುಚಿ. ಎಲ್ಲಾ ಪವಿತ್ರವಾದ ವಸ್ತುಗಳಿಗಿಂತಲೂ ನಮ್ಮ ಹೃದಯವೇ ಅತ್ಯಂತ ಪವಿತ್ರ. ಅದು ನಮ್ಮ ಹೃದಯ ಅಂದ್ರೆ ಸಜ್ಜನರ ಹೃದಯ. ಹೃದಯ ಅಂದ್ರೆ ಮನಸ್ಸು. ಮನಸ್ಸು ಅತ್ಯಂತ ಪವಿತ್ರವಾಗಿರ್ತದೆ ಅವರದು ಅಂತ ಅರ್ಥ. ಮತ್ತೆ ದರ್ಶನಾನಾಂ ಪರಂ ಜ್ಞಾನಂ. ಅನೇಕ ದರ್ಶನಗಳಿರಬಹುದು, ಅನೇಕ ವಿಚಾರಧಾರೆಗಳನ್ನು ನಾವು ಕೇಳುವಂಥ ಪ್ರಸಂಗ ಬರಬಹುದು. ಅದರಲ್ಲಿ ಎಲ್ಲಾ ಕಡೆನೂ ಕೂಡ ತತ್ವಜ್ಞಾನ, ಜೀವಾತ್ಮ ಮತ್ತು ಪರಮಾತ್ಮರ ಕುರಿತಾದ ತತ್ವಜ್ಞಾನ ಏನಿದೆ ಅದೇ ಶ್ರೇಷ್ಠವಾದದ್ದು. ಸಂತೋಷ ಪರಮಂ ಸುಖಂ. ಸಂತೋಷ ಅನ್ನೋದು ನಮ್ಮ ಜೀವಮಾನದಲ್ಲಿ ನಮಗೆ ಸಿಗುವಂತಹ ಅತ್ಯಂತ ದೊಡ್ಡ ಸುಖ ಅಂತ ಹೇಳ್ತಾರೆ. ಸಂತೋಷೇವ ಪುರುಷಸ್ಯ ಪರಂ ನಿಧಾನಂ ಅಂತ
ಒಂದು ನಿಧಾನಂ ಇರಬೇಕು ಅಥವಾ ನಿಧಾನಂ ಅಂತ ಇರಬೇಕು, ಎರಡೂ ಇರಬಹುದು ಪಾಠಗಳು. ಒಂದು ಸುಭಾಷಿತವು ನಮ್ಗೆ ನೆನಪಿಗೆ ಬರ್ತದೆ. ಸರ್ಪಾ ಪಿಬಂತಿ ಪವನಂ ರಚ ದುರ್ಬಲಾಸ್ತೆ ಶುಷ್ಕೈ ಸ್ತೃಣೈ ವನಗಜಾಹ ಬಲಿನೋ ಭವಂತಿ ಕಂದೈ ಪರೈ ಫಲೈ ಮುನಿವರಾ ಕ್ಷಪಯಂತಿ ಕಾಲಂ ಸಂತೋಷೇವ ಪುರುಷಸ್ಯ ಪರಂ ನಿಧಾನಂ ಅಂತ. ಸರ್ಪಗಳು ಆಹಾರ ತಗೊಳ್ಳೋದೇನನ್ನ ಗಾಳಿಯನ್ನು ಮಾತ್ರದ ಆಹಾರ ತಗೋತಾವಂತೆ. ಆಹಾರವನ್ನು ಕಡಿಮೆ ತಗೊಳ್ತಾವೋ ಅಂತ ಅಷ್ಟು ತಾತ್ಪರ್ಯ. ಬರೀ ಗಾಳಿ ಕುಡಿದು ಯಾವ ಸರ್ಪವು ಬದುಕಲಿಕ್ಕಿಲ್ಲ. ಶುಷ್ಕೈಹಿ ತೃಣೈಹಿ, ಯಾವುದೋ ಒಣ ಹುಲ್ಲು ಸೊಪ್ಪು ಸೊದೆ ಇಂಥದನ್ನು ತಿಂದೇ ಆನೆಗಳು ಬಲಿಷ್ಠ ಆಗಿರ್ತವೆ. ಋಷಿಮುನಿಗಳು ಕಾಲ ಕಳೆಯೋದು ಹೇಗೆ? ಕಂದೈಹಿ ಫಲೈಹಿ, ಗಡ್ಡೆ ಗೆಣಸು ಹಣ್ಣು ಇತ್ಯಾದಿಗಳನ್ನು ತಿಂದೇ ಅವರು ಕಾಲ ಕಳೆಯೋದು. ಸಂತೋಷ ತೃಪ್ತಿ ಅನ್ನೋದು ಭಗವಂತನ ಎಲ್ಲಾ ಜೀವನಿಗೂ ಕೂಡ ಬಹಳ ಮುಖ್ಯ ಅಂತ ಅರ್ಥ. ಸಾಯಂ ಪ್ರಾತಶ್ಚ ವೃದ್ಧಾನಾಂ ಶೃಣುಯಾತ್ ಪುಷ್ಕಲಾಹ ಗಿರಹ ಶ್ರುತಮಾಪ್ನೋತಿ ಹಿ ನರಃ ಸತತಂ ವೃದ್ಧ ಸೇವೆಯ. ಸಾಯಂ ಪ್ರಾತಃ ಒಟ್ಟಾರೆ ಯಾವಾಗಲೂ ಅಂತ ಅರ್ಥ. ಬೆಳಗಿನ ಹೊತ್ತು, ಸಾಯಂಕಾಲದ ಹೊತ್ತು ಸಂದರ್ಭ ಸಿಕ್ಕಾಗೆಲ್ಲ ಹಿರಿಯರು ಹೇಳುವಂತಹ ಮಾತುಗಳನ್ನ ಕೇಳ್ತಾ ಇರಬೇಕು. ಆ ಥರ ಅವರ ಹಿತೋಪದೇಶಗಳನ್ನು ಕೇಳಿದ್ರಿಂದ ಶ್ರುತಂ ಆಪ್ನೋತಿ, ಶಾಸ್ತ್ರಜ್ಞಾನ ನಮಗೆ ಬರುವುದೇ ಈ ಒಂದು ನಿರಂತರವಾದ ಪರಿಪಾಠಿಯಿಂದ ಅಂತ ಅರ್ಥ. ಸ್ವಾಧ್ಯಾಯ ಭೋಜನೆ ಚೇವ ದಕ್ಷಿಣಂ ಪಾಣಿ ಮುದ್ಧರೇತ್. ಅಧ್ಯಯನ ಮಾಡುವ ಕಾಲದಲ್ಲಿ ಭೋಜನ ಮಾಡುವಾಗ ಬಲಗೈಯನ್ನು ಎತ್ತಿಕೊಂಡಿರಬೇಕು ಅಂತ ಒಂದು ವಿಧಾನ ಮಾಡಿದ್ದಾರೆ ಇಲ್ಲಿ. ಮತ್ತೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡಿರಬೇಕು, ವಾಣಿಯನ್ನು ಹಿಡಿತದಲ್ಲಿ ಇಟ್ಕೊಂಡಿರಬೇಕು, ವ್ಯರ್ಥವಾದ ಮಾತುಗಳನ್ನು ಆ ಸಂದರ್ಭದಲ್ಲಿ ಆಡಬಾರದು. ಕೈಯನ್ನು ಮೇಲೆತ್ತಬೇಕು ಅಂತಿದೆಯಲ್ಲ, ಅದಕ್ಕೆ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಂಡಿರಬೇಕು ಅಂತ ಒಂದ್ ಕಡೆ ಒಂದು ವ್ಯಾಖ್ಯಾನ ಇದೆ. ಹಾಗೆ ಅದರಲ್ಲಿ ಹಾಗ್ಯಾಕೆ ಆ ಥರ ವ್ಯಾಖ್ಯಾನ ಮಾಡ್ತಾರೆ, ಅದು ತಾತ್ಪರ್ಯ ಏನು ಅಷ್ಟು ಸುಲಭ ಗೊತ್ತಾಗೋದಿಲ್ಲ. ಅಂತೂ ಅಲ್ಲಿದ್ದುದನ್ನ ಹೇಳಿದ್ದೇನೆ ಅಷ್ಟೆ. ಇನ್ನು ಕೆಲವು ಕಡೆ ಕೈಯನ್ನು ಮೇಲೆತ್ಕೊಂಡಿರಬೇಕು ಅಂತಾನೆ ವ್ಯಾಖ್ಯಾನ ಮಾಡಿದ್ದು ಇದೆ. ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಿದಂತಹ ನೀಲಕಂಠರು ಅದನ್ನು ದಕ್ಷಿಣಂ ಪಾಣಿ ಮುದ್ಧರೇತ್ ಅನ್ನೋದಕ್ಕೆ ಯಜ್ಞೋಪವೀತಿ ಭವೇತ್, ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಂಡಿರಬೇಕು ಅಂತ ಅರ್ಥ ಬರೆದಿದ್ದಾರೆ. ಯಜ್ಞೋಪವೀತವನ್ನು ಉಳಿದ ಎಲ್ಲಾ ಸಂದರ್ಭದಲ್ಲೂ ಧಾರಣೆ ಮಾಡಲೇಬೇಕು, ಆ ಉಪವೀತವನ್ನೇನು ಬಿಡುವಂತಿಲ್ಲ. ಆದರೆ ಆ ಸಂದರ್ಭಗಳಲ್ಲಿ ಅಧ್ಯಯನ ಭೋಜನ ಅಂತ ಅನ್ನೋದೊಂದು ವಿಶಿಷ್ಟವಾದ ಸಂದರ್ಭ. ಆ ಸಂದರ್ಭದಲ್ಲಿ ಯಜ್ಞೋಪವೀತಿ ಭವೇತ್ ಅಂದ್ರೆ ಉಪವೀತಿ, ನೀವೀತಿ ಮತ್ತೆ ಮಾಲಾಕಾರ ಅಂತ ಹೀಗೆಲ್ಲ ಈ ಯಜ್ಞೋಪವೀತಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಂಕೇತಗಳಿವೆ, ನಮಗೆ ಗೊತ್ತಿದೆ. ಮತ್ತೊಂದು ಯಾವುದೋ ಕಡೆ ಯಜ್ಞೋಪವೀತವನ್ನು ಮಾಲಾಕಾರವಾಗಿ ಧರಿಸಬೇಕು. ಶ್ರಾದ್ದ ಮಾಡುವಾಗ ಕೆಲವು ಸಂದರ್ಭದಲ್ಲಿ ತರ್ಪಣ ಇತ್ಯಾದಿಗಳನ್ನು ಕೊಡುವಾಗ, ಪಿಂಡ ಪ್ರದಾನ ಮಾಡುವಾಗ ಎಡಭಾಗಕ್ಕೆ ಆ ಯಜ್ಞೋಪವೀತವನ್ನು ಧರಿಸಬೇಕು. ಸವ್ಯ, ಅಪಸವ್ಯ ಇತ್ಯಾದಿ ಶಬ್ದಗಳನ್ನು ಬಳಕೆ ಮಾಡ್ತಿರ್ತಾರೆ. ಈ ಭೋಜನ ಸಂದರ್ಭದಲ್ಲಿ ಮತ್ತೆ ಅಧ್ಯಯನದ ಸಂದರ್ಭದಲ್ಲಿ ಉಪವೀತಿಯಾಗಿರಬೇಕು. ಎಡ ಹೆಗಲ ಮೇಲೆ ಜನಿವಾರ ಬಂದು ಬಲ ಸೊಂಟದಲ್ಲಿ ಅದಿರಬೇಕು, ಯಥಾಸ್ಥಿತಿಯಲ್ಲಿ ಇರಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಪಸವ್ಯ ಅಂದ್ರೆ ಅದನ್ನು ಬಲ ಹೆಗಲ ಮೇಲೆ ತಗೊಂಡು ಎಡಭಾಗಕ್ಕೆ, ಎಡ ಸೊಂಟದ ಕಡೆಗೆ ಜನಿವಾರವನ್ನು ತಗೊಂಡು ಹೋಗೋದು. ಅಂತೂ ಎಲ್ಲಾ ಸಂದರ್ಭಗಳಲ್ಲಿಯೂ ಜನಿವಾರ ಮೈ ಮೇಲೆ ಇರಲೇಬೇಕು. ಮತ್ತೆ ಅದು ಎಡ ಹೆಗಲ ಮೇಲೆ ಇರಬೇಕು, ಬಲಗಡೆ ಬಂದಿರಬೇಕು. ಇದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಈ ಸಂದರ್ಭದಲ್ಲಿ ಮಾತ್ರ ಅದನ್ನು ಯಾಕೆ ಹೇಳ್ತಾರೆ ಅಂತ ಅರ್ಥ ಆಗೋದಿಲ್ಲ. ಅದಕ್ಕೆ ಮತ್ತೊಂದು ತಾತ್ಪರ್ಯವನ್ನು ಈ ಹಿಂದೆ ಶಾಂತಿ ಪರ್ವದಲ್ಲಿದ್ದಾಗ ಹೇಳಿದ್ದೆ ನಾನು. ಈ ಕೆಲವು ಪ್ರಸಂಗಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಇವತ್ತು ಕೂಡ ಕೈಯನ್ನ ಮೇಲೆತ್ತಾರೆ. ಒರಿಸ್ಸಾದ ಕಡೆ ಕೆಲವು ಜನ ಅದನ್ನು ಮಾಡುವುದನ್ನು ನಾನು ನೋಡಿದ್ದೇನೆ. ಒಂದು ಗುಂಪಿನಲ್ಲಿ ಕೆಲವರು ಕೂತ್ಕೊಂಡಾಗ ಆ ಗುಂಪಿನ ನಡುವೆ ಹಾದು ಹೋಗಬೇಕಾದ ಪ್ರಸಂಗ ಬಂದಾಗ ಅಲ್ಲಿ ಕೈ ಹೀಗೆ ಮೇಲೆತ್ತಾರೆ. ಪ್ರಾಯ ನಾನು ಹೋಗಬೇಕಾಗಿದೆ, ನನಗೆ ಸಮ್ಮತಿ ಕೊಡಿ ಅಂತ ಕೇಳುವುದು ಅದರ ಉದ್ದೇಶ ಆಗಿದ್ದಿರಬೇಕು. ಅದಕ್ಕಾಗಿ ಬಲಗೈಯನ್ನು ಎತ್ಕೊಂಡು ಹೋಗ್ತಾರೆ. ಮತ್ತೆ ಆ ಜಾಗವನ್ನು ಬಿಟ್ಟು ಮುಂದೆ ಹೋದ್ಮೇಲೆ ಮತ್ತೆ ಕೈ ಕೆಳಗಿಳಿಸ್ತಾರೆ.
ಅಂತ ಹೀಗೊಂದೇನೋ ಸಂದರ್ಭ ಇದೆ. ಇವತ್ತು ನಾವು ಮಾಡ್ತಿರುವಂಥ ಎಷ್ಟೋ ಶಿಷ್ಟಾಚಾರಗಳು ಪ್ರಾಚೀನ ಕಾಲದಲ್ಲಿ ಕೆಲವು ಇದ್ದಿದ್ದಿಲ್ಲ. ಈ ಪ್ರಾಚೀನ ಕಾಲದಲ್ಲಿ ಇದ್ದದ್ದು ಕೆಲವು ಈಗಿಲ್ಲ. ಅಂಥವೆಲ್ಲ ಕೆಲವು ಅಸ್ತವ್ಯಸ್ತಗಳು ಆಗಿ ಹೋಗಿವೆ ನಮಗೆ. ಆದ್ರಿಂದ ಈ ಒಂದು ಶಿಷ್ಟಾಚಾರದ ಹಿನ್ನೆಲೆ ಏನು, ಅದರ ಮಹತ್ವ ಏನು ಅಂತ ನಾವೀಗ ನಿರ್ಧರಿಸುವುದು ಸ್ವಲ್ಪ ಕಷ್ಟನೇ. ಆದರೂ ಅಲ್ಲಿ ಬಂದದ್ದನ್ನ ಸ್ವಲ್ಪ ಹೇಗೆ ಬಂದಿದೆಯೋ ಹಾಗೆ ನಿರೂಪಿಸಿದ್ದೇನಷ್ಟೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ. ನಾವು ನೋಡ್ತಿರುವುದು ಈಗ ಆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಅದೇ ಅಧ್ಯಾಯ 152ನೇ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, 162ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ, ಅಲ್ಲಿ ಸುಮಾರು 49 ಶ್ಲೋಕಗಳು ಈಗ ಸಮಾಪ್ತ ಆಗಿವೆ. 49-50 ಶ್ಲೋಕಗಳು ಸಮಾಪ್ತ ಆಗಿವೆ. ಮತ್ತೆ ವೈಷ್ಣವ ಪಾಠದಲ್ಲಿ 24 ಶ್ಲೋಕಗಳು ಈ ಅಧ್ಯಾಯದ್ದು, ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯದ್ದು ಹೊಸ ಅಧ್ಯಾಯನೇ ಪ್ರಾರಂಭ ಆಗಿದೆ. ಅಲ್ಲಿ 24 ಶ್ಲೋಕಗಳು ಸಮಾಪ್ತ ಆಗಿವೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೂ ಕೂಡ ಆ ಹೊಸ ಅಧ್ಯಾಯದ್ದು 24-25 ಶ್ಲೋಕಗಳು ಸಮಾಪ್ತ ಆಗಿವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಮುಕ್ತಾಯ ಕಂಡಿದೆ.